ಶ್ರೀ ಗುರುಭ್ಯೋ ನಮಃ. ಇದು ಮಹಾಭಾರತದ ಮಧ್ವವಿಜಯದ 64ನೇ ಭಾಗ, 11ನೇ ಸರ್ಗದ 48ನೇ ಶ್ಲೋಕ. ಈಗ ನಾವು ನೋಡಬೇಕಾದ್ರೆ ವೈಕುಂಠದ ವರ್ಣನೆ ಆದಿಶೇಷನ ಮೂಲಕ ಋಷಿಗಳಿಗೆ ನಡೀತಾ ಇದೆ. ಅದನ್ನು ನೋಡಬೇಕು. ವನಲೀಲಯ ವಿವಿಧಯ ಮುದಿತಾಸ್ತರುಣ ಘನಸ್ತನನತಾಸ್ತರುಣೀ ಸುರತಾಲಯೇಷು ಪರಿರಭ್ಯ ರತಿಂ ವದನಾರವಿಂದ ಮಧುಪಾದಧತಿ. ಅವರು ಪ್ರಿಯಕರ ಪ್ರೇಯಸಿಯರು ಕಾಡಿನಲ್ಲಿ ಸಾಕಷ್ಟು ಸಂಚಾರ ಮಾಡ್ತಾರೆ. ಸಂಚಾರ ಮಾಡಿ ಆ ಸಂಚಾರದ ವಿಹಾರವನ್ನು ಆನಂದವನ್ನು ಪಡ್ಕೊಂಡಾದ ಬಳಿಕ ಆ ತರುಣಿಯರನ್ನು ಕರ್ಕೊಂಡು ಲತಾಗ್ರಹಗಳಿಗೆ ಹೋಗ್ತಾರೆ. ಲತೆಗಳಿಂದ ತಯಾರು ಮಾಡಿದಂಥ ಹೊರಗೆಲ್ಲ ಏನೂ ಕಾಣದೇ ಇರುವಂಥ, ಹೊರಗಿದ್ದವರಿಗೆ ಒಳಗಿಂದು ಏನೂ ಕಾಣದೇ ಇರುವಂಥ ಒಂದು ಮನೆಗಳಂಥ ರಚನೆಗಳು. ಅಲ್ಲಿ ಈ ತರುಣಿಯರನ್ನು ಕರ್ಕೊಂಡು ಹೋಗ್ತಾರೆ. ಆ ತರುಣಿಯರನ್ನು ಕರ್ಕೊಂಡು ಹೋಗಿ ಅವರ ಜೊತೆ ಅಲ್ಲಿ ಆ ಏಕಾಂತದ ಸುಖವನ್ನು ಅನುಭವಿಸ್ತಾರೆ. ರಸಿಕಾ ಸುಧಾಪ್ಸು ಸರಸೀಷು ತಥೋ ರತನೂ ಪುರಾನುಕೃತ ಸಾರಸಿಕಾ ವಿಹರಂತಿ ಸಾಕಮವಕಾಶ್ಯ ಧವೈ ಜಲಮಡ್ಡುಕೋತ್ಸವ ಸದ್ವದನಾ. ಅಲ್ಲಿ ಒಳಗೆ ಆ ಲತಾಗ್ರಹಗಳಲ್ಲಿ ಅವರ ಈ ರತಿ ಮುಗಿದ ಬಳಿಕ ಅವರೆಲ್ಲ ಜಲಕ್ರೀಡೆ ಆಡಬೇಕು ಅಂತ ಸರೋವರಕ್ಕೆ ಬರ್ತಾರೆ. ಆ ಸರೋವರಗಳಲ್ಲಿ ಎಂಥದ್ದು, ಯಾವುದೋ ಶುದ್ಧವಾದ ಕೇವಲ ನೀರಲ್ಲ, ಅದು ಸುಧಾಪ್ಸು, ಅಮೃತವೇ ಅಲ್ಲಿ ನೀರು. ಆ ನೀರುಗಳಲ್ಲಿ ನೂಪುರಾನುಕೃತ ಸಾರಸಿಕಾಹ, ಈ ಸ್ತ್ರೀಯರು ನಡೆದಾಡ್ತಾ ಇದ್ರೆ ಅವ್ರು ಹಾಕ್ಕೊಂಡಿರುವಂಥ ಕಾಲ್ಗೆಜ್ಜೆ ದನಿ ಮಾಡಿ ಅದು ಸಾರಸ ಪಕ್ಷಿಗಳನ್ನು ನೆನಪಿಗೆ ತಂದು ಕೊಡ್ತದೆ. ಸಾರಸ ಪಕ್ಷಿ ಸಂಚಾರ ಮಾಡ್ತಿದ್ರೆ, ಇಂಪಾದ ದನಿಯಿಂದ ಸಂಚಾರ ಮಾಡ್ತಿದ್ರೆ ಆ ಶೋಭೆ ಹೇಗಿರ್ತದೋ ಅಂಥದೇ ಶೋಭೆ ಈ ಸ್ತ್ರೀಯರು ನಡ್ಕೊಂಡು ಹೋಗ್ತಾ ಇದ್ರೆ. ವಿಹರಂತಿ ಸಾಕಂ ಅವಕಾಶ ಧವೈಹಿ, ಗಂಡಂದರ ಜೊತೆ ಆ ಹೆಂಡಂದರು ಆ ಸರೋವರದಲ್ಲಿ ಇಳಿದು ಜಲ ಮಡ್ಡುಕೋತ್ಸವ ಹಸದ್ವದನಾಹ, ನೀರಿನಲ್ಲಿ ಮಡ್ಡುಕೋತ್ಸವ ಮಾಡ್ತಾರಂತೆ. ಇದು ನಮಗೂ ನಿಮಗೆಲ್ಲರಿಗೂ ಗೊತ್ತಿದೆ. ಮಡ್ಡುಕೋತ್ಸವ ಅಂದರೆ ಆ ಎರಡೂ ಕೈಗಳಿಂದ ನೀರನ್ನು ಬಡಿತಾರೆ. ಬಡಿದಾಗ ಜೋರಾಗಿ ಮೃದಂಗ ಬಡದಂತೆ, ಭೇರಿ ಬಡದಂತೆ ಶಬ್ದ ಆಗ್ತದೆ. ಅದಕ್ಕೆ ಮಡ್ಡುಕ ಅಂತ ಕರೀತಾರೆ, ಮಡ್ಡುಕೋತ್ಸವ ಅಂತ. ಜಲಮರ್ದಲ, ಮಡ್ಡುಕ ಅಂದರೆ ಮರ್ದನ ಅಂತ, ಮರ್ದಲ ಅಂತ ಕೂಡ ಹೇಳ್ಬೋದು. ಮರ್ದಲವೇ ಮುಂದೆ ಮದ್ದಲೆ ಆಗಿದ್ದು. ವಿವಿಧ ವಿಧಾಯ ವಿಹೃತಿ ಸಲಿದೆ ವಿಕಟೇಶು ವಿದ್ರುಮತಟೇಶು ಗತಾಃ ಸುರಭಿಂ ಸುವರ್ಣ ಮಥವರ್ಣ ಕಮಾ ದದತೆ ಸಖೀ ಕರಗತಂ ಮಹಿಳಾ. ಸರೋವರಗಳಲ್ಲಿ ಸಾಕಷ್ಟು ವಿಹಾರವನ್ನು ಮುಗಿಸ್ತಾರೆ. ಮುಗಿಸಿದ ಬಳಿಕ ಹೊರಗೆ ಬರ್ತಾರೆ. ಹೊರಗೆ ಬಂದು ಆ ಸರೋವರದ ತೀರಗಳು, ಆ ತೀರ ಎಂಥದ್ದು ಅಂದರೆ ವಿದ್ರುಮ ತಟೇಶು, ಹವಳೆಗಳಿಂದಲೇ ನಿರ್ಮಿತವಾದಂಥ ತಟ, ಅಲ್ಲಿ ಅವರು ಬಂದು ಕೂತ್ಕೋತಾರೆ. ಅವರ ಸಖಿಯರು ಅಂದರೆ ಅವ್ರಿಗಿಂತ ಕನಿಷ್ಠರಾದವರು, ಜ್ಯೇಷ್ಠರಾದವರು ಸೇವೆ ಮಾಡ್ತಿರ್ತಾರಲ್ಲ, ಆ ಕನಿಷ್ಠರಾದವರು ಈ ಸ್ತ್ರೀಯರು ನೀರಿನಿಂದ ಮೇಲೆ ಬಂದಾಗ ಅವ್ರು ಉಟ್ಕೊಳ್ಳಿಕ್ಕಾಗಿ ಬಟ್ಟೆನೇ ತಯಾರು ಮಾಡಿ ಇಟ್ಕೊಂಡಿರ್ತಾರೆ. ಸುರಭಿಂ ಸುವರ್ಣಂ, ಅತ್ಯಂತ ಸುಗಂಧಿತವಾದಂಥ ಬಟ್ಟೆ. ಸುವರ್ಣಂ, ಅತ್ಯಂತ ಶ್ರೇಷ್ಠವಾದಂಥ ವರ್ಣ ಇದ್ದ ಬಟ್ಟೆ. ಅಂಥ ಸುವರ್ಣ ಅಥವಾ ವರ್ಣಕಂ, ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಇದು ವರ್ಣಕ ಅಂದರೆ ಬಟ್ಟೆ ಅಲ್ಲ, ಮೈಗೆ ಹಚ್ಕೊಳ್ತಕ್ಕಂಥ ಅಂಗರಾಗ. ಮೈ ಒರೆಸ್ಕೊಂಡ ಬಳಿಕ ಆಮೇಲೆ ನಾವೀಗ ಹೇಗೆ ಸ್ನೋ ಪೌಡರ್ ಇತ್ಯಾದಿಗಳೆಲ್ಲ ಹಚ್ಕೋತಾರೆ ಈಗಿನ ಕಾಲದವರು, ಅದರಂತೆ ಆಗಿನ ಕಾಲದಲ್ಲಿ ವರ್ಣಕ ಅಂದರೆ ಅಂಗರಾಗ. ಇಡೀ ಮುಖ ಮೈಗಳಿಗೆಲ್ಲ ಒಂದು ರೀತಿಯಾದಂಥ ಅಂಗರಾಗವನ್ನು ಅವ್ರು ಹಚ್ಕೋತಾ ಇದ್ರು. ಅದು ಚಂದನ, ಅಗರು ಮೊದಲಾದವುಗಳಿಂದ ರಚನೆ ಮಾಡಿದ್ದು. ಅದನ್ನು ಅವರು ಲೇಪನ ಮಾಡ್ಕೊಳ್ತಾರೆ. ಜಘನಾಂ ಶುಕೈರ ವಯವಾಭರಣೈ ಕುಜಕುಂಕುಮೈಶ್ಚ ಕಚಮಾಲ್ಯವರೈ ನಯನಾಂಜನೈರ ಪಿಮಿಥೋಬ್ಜ ದೃಶಾಂ ಘಟಿತೈರಲಂಕೃತಿರಲಂಕ್ರಿಯತೆ. ಆ ಬಳಿಕ ಅವ್ರು ಏನು ಮಾಡ್ಕೋತಾರೆ, ಬೇರೆ ಬೇರೆ ಥರದ ಅಲಂಕಾರಗಳನ್ನು ಮಾಡ್ಕೊಳ್ತಾರೆ. ಮೇಲ್ವಸ್ತ್ರ, ಕೆಳವಸ್ತ್ರ, ಈ ರೀತಿಯಾದ ವಸ್ತ್ರಗಳನ್ನು ಉಡ್ತಾರೆ. ಅವಯವಗಳಿಗೆ ನಾನಾ ಥರದ ಆಭರಣಗಳನ್ನು ಅವರು ತೊಟ್ಕೊಳ್ತಾರೆ. ಮತ್ತು ಎದೆಗೆ ಇತ್ಯಾದಿ ಭಾಗಗಳಲ್ಲಿ ಕುಂಕುಮವನ್ನು ಹಚ್ಕೋತಾರೆ. ಮತ್ತು ತಮ್ಮ ಕೇಶಪಾಶಗಳಲ್ಲಿ ಮಾಲ್ಯಗಳನ್ನು, ಹೂವಿನ ಹಾರಗಳನ್ನು ಧಾರಣೆ ಮಾಡ್ತಾರೆ. ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೋತಾರೆ. ಇದೆಲ್ಲ ಹೇಗಿದೆ ಅಂತಂದರೆ, ವಸ್ತುತಃ ಅವರು ಅವರ ಸ್ವರೂಪ ದೇಹ ಅದಲ್ಲ, ಯಾವುದು ಭೌತಿಕ ದೇಹ ಅಲ್ಲ. ಆ ಸ್ವರೂಪ ದೇಹವೇ ಅತ್ಯಂತ ಸುಂದರ. ಅತ್ಯಂತ ಸುಂದರವಾದ್ದರಿಂದ ಕಾಡಿಗೆ ಹಚ್ಕೊಂಡ ಮೇಲೆ ಅದು ಚಂದ ಕಾಣಬೇಕಾಗಿಲ್ಲ. ಕಾಡಿಗೆಗೆ ಕಣ್ಣಿನಿಂದ ಅಲಂಕಾರ, ಕಣ್ಣಿಗೆಗೆ ಕಾಡಿನಿಂದ ಅಲಂಕಾರ. ಮಿಥಃ ಇದಕ್ಕೆ ಅದರಿಂದ, ಅದಕ್ಕೆ ಇದರಿಂದ. ದೇಹಕ್ಕೆ ಬಟ್ಟೆಯಿಂದ ಅಲಂಕಾರ,
ಬಟ್ಟೆಗೆ ದೇಹದಿಂದ ಅಲಂಕಾರ. ಅಂತ ಸುಂದರವಾದ ಶರೀರವನ್ನು ಸುತ್ತಿ ಹಿಡಿದ್ರಿಂದ ಆ ಬಟ್ಟೆನೇ ಚಂದ ಕಾಣಿಸ್ತದೆ. ಮತ್ತೆ ಎಲ್ಲ ಅವಯವಗಳಲ್ಲೂ ಆಭರಣ ಧಾರಣೆ ಮಾಡಿದ್ರಿಂದ ಆಭರಣಗಳಿಂದ ಅವಯವಗಳಿಗೆ, ಅವಯವಗಳಿಂದ ಆಭರಣಗಳಿಗೆ. ಹಾಗೆ ಎದೆಗೆ ಕುಂಕುಮದಿಂದ, ಕುಂಕುಮಕ್ಕೆ ಎದೆಯಿಂದ, ಹೂವಿನ ಅಲಂಕಾರದಿಂದ ಕೇಶಪಾಶಕ್ಕೆ, ಕೇಶಪಾಶದಿಂದ ಹೂವಿನ ಅಲಂಕಾರಕ್ಕೆ. ಹೀಗೆ ಅದು ಒಂದು ಅಲಂಕಾರ. ತನು ಮಧ್ಯಮ ನಿಜ ಗೃಹಾಣಿ ಗತಾಃ ಸಮಮಾತ್ಮನಾಮ ಸುಸಮೈರ ಸಮೈಃ ಅಮೃತಂ ಪಿಬಂತ್ಯ ಸುಲಭಂ ಭವಿಭಿಃ ಚಷಕೈರ್ಮಹಾರಜತ ರತ್ನಮಯೈಃ. ಹೀಗೆ ಆ ವಿಹಾರ ಎಲ್ಲ ಮುಗಿದ ಬಳಿಕ ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದು ತಮ್ಮ ಪ್ರಾಣ ಸಮರಾದಂಥ, ಪ್ರಾಣಕ್ಕಿಂತಲೂ ಹೆಚ್ಚಿನ ಪ್ರಿಯಕರರಾದಂಥ ಆ ಗಂಡಂದರ ಜೊತೆಗೆ ಭೋಜನ ಸ್ವೀಕಾರ ಮಾಡ್ತಾರೆ. ಅದು ಎಂಥ ಭೋಜನ ಅಂತಂದರೆ ಅಮೃತಂ ಪಿಬಂತಿ. ಅವ್ರು ಕುಡಿಯೋದೆಲ್ಲ ಅಮೃತವನ್ನೇ. ಅತ್ಯಂತ ಶ್ರೇಷ್ಠವಾದಂಥ ಆಹಾರ ಅದು. ಅಸುಲಭಂ ಭವಿಭಿ. ಸಂಸಾರದಲ್ಲಿದ್ದಂಥವ್ರು ಯಾರಿಗೂ ಕೂಡ ಅಂಥ ಅಮೃತ ಎಂದು ಸಿಗುವಂಥದ್ದೇ ಅಲ್ಲ. ಅಂಥ ಅದ್ಭುತವಾದಂಥ ಅಮೃತಮಯವಾದ ಆಹಾರ. ಮತ್ತು ಅವರ ಪಾತ್ರಗಳೆಂಥವು ಮಹಾರಜಿತ ರತ್ನಮಯೀಹಿ. ಮಹಾರಜಿತ ಅಂದರೆ ಬೆಳ್ಳಿ, ಬೆಳ್ಳಿಯಿಂದ ತಯಾರಾದಂಥ ಆಭರಣಗಳು ಅಥವಾ ಬಂಗಾರದಿಂದ ತಯಾರಾದಂಥ ಆಭರಣಗಳು. ಅಂಥ ಆಭರಣಗಳನ್ನು, ಅಂಥ ಪಾತ್ರಗಳನ್ನು ಅವ್ರು ತಗೊಂಡು ಆ ಪಾತ್ರಗಳಲ್ಲಿ ಅಮೃತವನ್ನು ಹಾಕಿಕೊಂಡು ಅವರು ಪಾನ ಮಾಡ್ತಾರೆ. ಮೃದುಕಂ ರಶಯ್ಯ ಮನುರಾಗವತಾಂ ಮಣಿಮಂಚ ಮಂಚಿತ ದೃಶೋವಸರೆ ಅಪಿಚೋದಿತ ಅತಿರುಹಂತಿ ಶನೈಃ ವಿನಯೋ ಹಿ ಭೂಷಯತಿ ಸರ್ವರಸಂ. ಮುಂದೇನು? ರಾತ್ರಿ ಭೋಜನ ಎಲ್ಲ ಆದ ಬಳಿಕ ಅವರು ಗಂಡಂದ್ರಾದವರು ಮಂಚವನ್ನು ಏರಿ ಕುತ್ಕೊಂಡಿರ್ತಾರೆ. ಹೆಂಡಂದ್ರನ್ನು ಕರೀತಾರೆ, ಬಂದು ಬೇಗ ಬಾ ಅಂತ ಕರಿತಿರ್ತಾರೆ. ಮೃದು ಕಮ್ರಶಯ್ಯಂ, ಅತ್ಯಂತ ಮನೋಹರವಾದಂತಹ ಮೃದುವಾದ ಹಾಸಿಗೆ. ಮಣಿ ಮಂಚ, ಮಣಿಮಯವಾದಂಥ ಮಂಚ. ಅಪಿ ಚೋದಿತಾ ಅಧಿರುಹಂತಿ ಶನೈಹಿ. ಗಂಡಂದರು ಬಂದು ಬಾ ಬಾ ಅಂತ ಕರಿತಾನೆ ಇರ್ತಾರೆ. ಆದರೆ ಇವರು ಗಂಡಂದರು ಕರೆದರು ಅಂಥೇಳಿ ಅವಸರದಿಂದ ಅಲ್ಲಿ ಹೋಗೋದಿಲ್ಲ. ತಮಗೆ ಹೋಗಬೇಕು, ಗಂಡಂದರು ಹೋಗಿ ಸೇರ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ದರೂ ಕೂಡ ಆ ಅವಸರವನ್ನು ಅವರು ತೋರಿಸೋದಿಲ್ಲ. ನಿಧಾನವಾಗೇ ಹೋಗ್ತಾರೆ. ಯಾಕೆಂತಂದರೆ ವಿನಯೋಹಿ ಭೂಷಯತಿ ಸರ್ವರಸಂ. ವಿನಯ ಅಂತನ್ನೋದು ಪರಾಕ್ರಮಕ್ಕೆ, ಪಾಂಡಿತ್ಯಕ್ಕೆ, ಶೃಂಗಾರಕ್ಕೆ, ಭಕ್ತಿಗೆ, ಪ್ರತಿಯೊಂದಕ್ಕೂ ಕೂಡ ವಿನಯ ಅಂತನ್ನೋದು ಒಂದು ಅಲಂಕಾರ. ಇದು ಬಹಳ ಸುಂದರವಾದಂಥ ಮಾತು. ಇದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ದೊಡ್ಡ ದೊಡ್ಡ ಪಂಡಿತರಾದವರು ಕೂಡ ವಿನಯ ಗುಣ ಇದ್ದರೆ ಅವರ ಪಾಂಡಿತ್ಯ, ಅವರ ವ್ಯಕ್ತಿತ್ವಕ್ಕೆ ಅದೊಂದು ಹೊಸ ಮೆರುಗು ಪಾಂಡಿತ್ಯಕ್ಕೆ. ಹಾಗೆ ಭಕ್ತಿಗೂ ಕೂಡ ಪರಮಾತ್ಮನಲ್ಲಿ ಭಕ್ತಿಯನ್ನು ನಾವು ಮಾಡುವಾಗ, ತಂದೆ ತಾಯಿಯರಲ್ಲಿ, ಗುರು ಹಿರಿಯರಲ್ಲಿ ಭಕ್ತಿಯನ್ನು ಮಾಡುವಾಗ ಅಲ್ಲಂತೂ ವಿನಯ ಇರಲೇಬೇಕು. ಹಾಗೆ ಶೃಂಗಾರಕ್ಕೂ ಕೂಡ ಗಂಡಂದರು ನಮ್ಮವರು, ಆ ಪ್ರಿಯಕರ ನನ್ನವನು ಅಂತ ಹೇಳಿ ಅವರನ್ನು ಅವರು ಬೇಕಾಬಿಟ್ಟಿಯಾಗಿ ನಡೆಸ್ಕೊಳ್ಳೋದಿಲ್ಲ. ಆ ಸ್ತ್ರೀಯರು ತಮಗೆ ಬೇಕಾದಷ್ಟು ಅಪೇಕ್ಷೆ, ಆಕಾಂಕ್ಷೆ ಅವೆಲ್ಲ ಮನಸ್ಸಿನೊಳಗೆ ಗದಿಗೆದರಿ ನಿಂತಿದ್ರೂ ಕೂಡ ಆ ಗಂಡಂದರು ಕರೆದ್ರು, ಎಷ್ಟು ಒತ್ತಾಯಪಡಿಸಿ ಕರೆದ್ರು ನಿಧಾನವಾಗಿ ಹೋಗ್ತಾರೆ. ಶನೈಹಿ, ಮಂಚವನ್ನು ನಿಧಾನವಾಗಿ ಏರ್ತಾರೆ. ಅಭಿಕಾಂತ ಮುನ್ನ ವಿತಕಾಂತ ಕುಚ ಕಿಲ ಬಧ್ನತಿ ಕುಸುಮಾಂ ಕಬರೀಂ ಸುಮುಖಿ ಸುಲಕ್ಷ್ಯ ಭುಜಮೂಲ ಬಲಿಹಿ ಪರಿರಭ್ಯತೆ ಪ್ರಣಯಿನಾತಿ ರಸಾತ್. ಮುಂದೆ ಆ ಗಂಡ ಕರೆದ ಅಂಥೇಳಿ ಒಬ್ಬ ಸ್ತ್ರೀ ಅಲಂಕಾರ ಮಾಡ್ಕೊಂಡು ಅವನ ಸಮೀಪಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾಳೆ. ಅವಳು ಕಿಲಬದ್ನತಿ ಸುಕುಸುಮಾಂ ಕಬರೀಂ, ಆ ಕೇಶಪಾಶ ಅಸ್ತವ್ಯಸ್ತವಾಗಿ ಬಿದ್ದಿರ್ತದಲ್ಲ, ಅದನ್ನು ಆಕೆ ಸರಿಯಾಗಿ ಕಟ್ಕೊಳ್ಬೇಕು ಅಂತ ಹೊರಟಿದ್ದಾಳೆ. ಕಟ್ಕೊಂಡು ಅದಕ್ಕೊಂದು ಸರಿಯಾದ ರೂಪ ಕೊಡಬೇಕು. ಆ ಕೇಶಪಾಶ ಸುಕುಸುಮ, ಅಲ್ಲಿಂದ ಹೂವಿನ ಅಲಂಕಾರವೂ ಇದೆ ಆ ಕೇಶಪಾಶಕ್ಕೆ. ಅದನ್ನು ಆಕೆ ಸರಿಯಾಗಿ ಕಟ್ಟಿಕೊಂಡು ಗಂಡನ ಎದುರಿಗೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾಳೆ. ತನ್ನ ಎದೆಯನ್ನು ಎತ್ತರಿಸಿ ಅವನ ಎದುರಿಗೆ ನಿಂತಿದ್ದಾಳೆ. ಅವಳು ತನ್ನ ಕೇಶಪಾಶವನ್ನು ಕಟ್ಟಿಕೊಳ್ಳುವ ಪ್ರಸಂಗ ಒಂದು ಹವಣಿಕೆಯಲ್ಲಿದ್ದಾಗ ಅವಳ ಕಂಕುಳ ರೇಖೆ ಆ ಗಂಡನಿಗೆ ಕಾಣ್ತಿದೆ. ಆಗ ಆತ ಮನಸ್ಸಿನ ಚಾಂಚಲ್ಯವನ್ನು ಹೊಂದಿ ಉದ್ರಿಕ್ತನಾಗಿ ಅವಳನ್ನು ಆಲಿಂಗನ ಮಾಡ್ಕೋತಾನೆ. ಅತಿ ರಸಾತ್, ಅತ್ಯಂತ ರಭಸದಿಂದ ಅವಳನ್ನು ಆಲಿಂಗನ ಮಾಡ್ಕೊಳ್ತಾನೆ. ಪೃಥುವೃತ್ತ ತುಂಗ ಕಠಿಣೋರ ಸಿಜ ಧ್ವಜವಾರಿತಾಂತರ ನಿಜಾಂತರಯೋ ಭುಜಯೋರ್ಯುಗೇನ ರಮಣೋರಮಣೀಂ ಪರಿರಭ್ಯಕೋತ್ರ ರಮಯೇನ್ನ ಸುಖೀ. ಈ ಗಂಡನಾದವನು ಆ ಹೆಂಡತಿಯನ್ನು ಆಲಿಂಗನ ಮಾಡಿಕೊಂಡ್ರೆ ಅವರ ಆ ಇಬ್ಬರ ಎದೆಗಳಿಗೂ ಕೂಡ ಪರಸ್ಪರವಾದ ಘರ್ಷಣೆ ಆಗ್ತದೆ. ಆ ಸ್ತ್ರೀಯ ಎದೆ ಈ ಪುರುಷನ ಎದೆಯನ್ನು ಒತ್ತಿ ಹಿಡಿದಿದೆ.
ದ್ವಯವಾರಿತಾಂತರ ನಿಜಾಂತರಯೋ. ಹೀಗೆ ಆ ಎರಡೂ ಭುಜಗಳ ನಡುವಿನ ಎದೆಗೆ ಅಂಥ ಒಂದು ಅಡೆತಡೆ ಬಂದು ಒದಗಿದೆ ಆ ಸ್ತ್ರೀಯ ಎದೆಯಿಂದ. ಆತ ತನ್ನ ಎರಡೂ ಭುಜಗಳಿಂದ ಆಕೆಯನ್ನು ಆಲಿಂಗನ ಮಾಡ್ಕೊಳ್ತಾನೆ. ಆಲಿಂಗನ ಮಾಡಿಕೊಂಡು ಸುಖ ಪಡ್ತಾನೆ. ಅಲ್ಲಿ ಯಾರು ಸುಖ ಪಡೋದಿಲ್ಲ ಇಂಥ ಸುಖವನ್ನು? ಎಲ್ಲರೂ ಅದನ್ನು ಅನುಭವಿಸ್ತಾರೆ. ಸ್ಮಿತ ಫುಲ್ಲ ಮುಲ್ಲಸಿತ ಝಿಲ್ಲಿ ಲಸನ್ ಮಣಿಕುಂಡಲಂ ಮೃದು ಕಟಾಕ್ಷಪಟು ನಿವೃತೋ ನಿರೀಕ್ಷ ಸುಚಿರಂ ಸುತನೋಹಂ ಪ್ರತಿಚುಂಬತಿ ಪ್ರಿಯತಮೋವದನಂ. ಮುಂದೆ ಆತ ಆಕೆಯನ್ನ ಚುಂಬಿಸ್ತಾನೆ, ಆಕೆ ಕಪೋಲವನ್ನು. ಅದು ಹೇಗೆ ಅಂತ ಕಪೋಲ ಅಂತಂದ್ರೆ, ಆ ಕಪೋಲದಲ್ಲಿ ತುಟಿಯಲ್ಲಿ ಮುಗುಳ್ನಗೆ ಅರಳಿದೆ. ಆ ಜಿಲ್ಲಿ ಅಂದ್ರೆ ಕಪೋಲ ಅಂತ ಅರ್ಥ. ಕಪೋಲದಲ್ಲಿ ಕರ್ಣಕುಂಡಲಗಳು ಆ ಕಡೆ ಈ ಕಡೆ ಸಂಚಾರ ಮಾಡ್ತಿವೆ, ಅವು ಹೊರಲಾಡ್ತಾ ಇವೆ. ಕಟಾಕ್ಷ, ಸ್ತ್ರೀ ತನ್ನ ಓರೆಗಣ್ಣ ನೋಟವನ್ನು ಹಾಕಿ ಆ ಕಡೆ ಈ ಕಡೆ ಬೀರ್ತಾ ಇದ್ದಾಳೆ. ಅಂಥ ಅವಳ ಮುಖವನ್ನ ಪ್ರಿಯಕರ ಚುಂಬಿಸ್ತಾನೆ. ನತಮುನ್ನ ಮಯ್ಯ ಮುಖಚಂದ್ರ ಮಸಂ, ಆಕೆ ಲಜ್ಜೆಯಿಂದ ಮುಖ ಕೆಳಗೆ ಮಾಡಿದ್ದಾಳೆ. ಇವನು ಅವಳ ಮುಖವನ್ನು ಮೇಲೆತ್ತಾನೆ. ಎತ್ತಿ ಉಪರಭ್ಯತೆನ ತರುಣೇನ ಚಿರಂ, ಎಷ್ಟೊತ್ತು ಅವಳ ಅದರ ಅಮೃತದ ರಸವನ್ನ, ಕೆಳತುಟಿಯ ರಸವನ್ನ ಆತ ಹೀರಿದ್ರೂ ಕೂಡ ಅವನು ತೃಪ್ತಿ ಅನ್ನೋದೇ ಇಲ್ಲ. ಬಹಳ ಹೊತ್ತು ಅವಳ ಅಧರಾಮೃತವನ್ನು ಆತ ಸ್ವೀಕಾರ ಮಾಡ್ತಾನೇ ಇದ್ದಾನೆ. ಇದಾದ್ಮೇಲೆ ಒಂದು ಶ್ಲೋಕ ಇದೆ, ಅದು ಕೆಲವು ಪ್ರಾಚೀನ ಟೀಕಾಕಾರರಲ್ಲಿ ಆ ಶ್ಲೋಕ ಕಂಡು ಬರೋದಿಲ್ಲ. ಅದೇನಂದ್ರೆ, ಸುರತೋತ್ಸವೋತ್ಸುಕತೆಯ ತ್ವರಯನ್ ಕರಪಲ್ಲವಂ ನಿವಸನ ಗ್ರಹಣೆ ಕರರುದ್ಧಮಾಯ ತದೃಶ ಸಹಸ ತ್ವರಯತ್ಯಥ ದ್ವಿಗುಣಮಿಷ್ಟತಮಃ. ಆ ಪ್ರಿಯಕರ ಮತ್ತು ಪ್ರೇಯಸಿ ಇಬ್ಬರು ಕೂಡ ಮಂಚದ ಮೇಲೆ ಏರಿದಾಗ ಆ ಪ್ರಿಯಕರಾದವನು ಅವಳ ವಸ್ತ್ರವನ್ನ ಸೆಳಿಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಅವಳು ತನ್ನ ಕೈಗಳಿಂದ ಅವನ ಕೈಯನ್ನು ತಡಿತಾ ಇದ್ದಾಳೆ. ಅವಳು ತಡೆದಷ್ಟು ಇವನ ಆತುರ, ಅವಳ ವಸ್ತ್ರವನ್ನು ಸೆಳಿಬೇಕು ಅನ್ನುವಂಥ ಆತುರ ಹೆಚ್ಚುತ್ತಾ ಇದೆ. ಕರರುದ್ಧಂ ಆಯತದೃಶ ಸಹಸ ತ್ವರಯತಿ ಅಥ ದ್ವಿಗುಣಮಿಷ್ಟತಮಃ ಅಂತ ಶ್ಲೋಕ. ಈ ಶ್ಲೋಕ ಎಲ್ಲೂ ಪ್ರಾಚೀನ ಟೀಕಾಕಾರರಲ್ಲಿ ಕಂಡಿಲ್ಲ. ಇದು ಅದರಿಂದ ಪ್ರಕ್ಷಿಪ್ತ ಶ್ಲೋಕ ಅಂತ ಅನ್ಬೇಕು. ರಭಸಾವಪಾತಿತ ಪೃಥೂರಸಿಜಃ ಪರಿರಭ್ಯ ತತ್ಕ್ಷಣ ವಿಯಾತತರಃ ಮಣಿತಾದಿ ಸೌರತ ವಿತಾನ ಪಟು ರಮಯತ್ಯಮೂನ್ ಯುವತಿ ಸಂಘಭೂತ. ಇಲ್ಲಿ ಈ ಹಿಂದಿನ ಶ್ಲೋಕಗಳಲ್ಲಿ ಪುರುಷ ಮತ್ತು ಸ್ತ್ರೀ ಅವರಿಬ್ಬರ ರತಿಯನ್ನು ವರ್ಣನೆ ಮಾಡಿದರು. ಪುರುಷ ಸ್ತ್ರೀ ಕೆಳಗಡೆ ಇದ್ದಾಗ ಪುರುಷ ಆಕೆಯ ಮೇಲಿರ್ತಾನೆ. ಅದೊಂದು ಸಾಂಪ್ರದಾಯಿಕವಾದಂತಹ ರತಿ ಪದ್ಧತಿ. ಅದನ್ನ ಹಿಂದೆ ವರ್ಣನೆ ಮಾಡಿದರು. ಈಗಿನ ಈ 58ನೇ ಶ್ಲೋಕದಲ್ಲಿ ವರ್ಣನೆ ಮಾಡುವಂತಹ ರತಿ ಪದ್ಧತಿ ಏನಿದೆ, ಇದರಲ್ಲಿ ಪುರುಷ ಕೆಳಗಿರ್ತಾನೆ, ಸ್ತ್ರೀ ಮೇಲಿದ್ದಾಳೆ. ಅಂಥದ್ದು ಇದಕ್ಕೆ ಪುರುಷಾಯಿತ ಅಂತ ಕರೀತಾರೆ. ಸ್ತ್ರೀಯೇ ಪುರುಷನಂತೆ ವರ್ತಿಸ್ತಾಳೆ, ಅಂಥದ್ದೊಂದು ರತಿ ಪದ್ಧತಿ ಇದು. ಆಕೆ ಅವನನ್ನು ಕೆಳಗೆ ಮಲಗಿಸಿ ತಾನು ಅವನ ಮೇಲೆ ಬರ್ತಾಳೆ. ತನ್ನ ಎದೆಯನ್ನ ಆತನ ಎದೆಯ ಮೇಲೆ ಆಕೆ ಚೆಲ್ಲುತ್ತಾಳೆ. ಮಣಿತಾದಿ ಸೌರತ ವಿಧಾನಪಟು, ಆ ಸ್ತ್ರೀಯರಿಗೆ ಎಲ್ಲ ರೀತಿಯಾದಂಥ ರತಿಕ್ರೀಡೆ ವಿಧಾನಗಳು ಕೂಡ, ಏಕಾಂತದ ವಿಧಾನಗಳು ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಅವರು ಅತಿ ಧೃಷ್ಟ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಒಂದು ಸಂಕೋಚ ಇರಬೇಕು, ಅಂಥ ಸಂಕೋಚ ಅವರಲ್ಲಿಲ್ಲ. ಅವರು ಪುರುಷರಂತೆ ಅತ್ಯಂತ ಆಕ್ರಮಣಶೀಲರಾಗಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ ಅದನ್ನು. ರಮಯತ್ಯಮೂನ್ ಯುವತಿ ಸಂಘಭೂತ, ಯುವತಿಯರೇ ಆ ಯುವಕರನ್ನ ಸಂತೋಷಪಡಿಸ್ತಾರೆ ಆ ರೀತಿಯಾಗಿ. ಅತಿಲೌಕಿಕಾನ್ ರಮಯತೋ ರಮಣಾನ್ ರಮಯತ್ಯಲೌಕಿಕ ಗುಣಾಲಲನಾಹ. ಅಲ್ಲಿರುವಂಥ ಗಂಡ ಹೆಂಡತಿ ಎಲ್ಲರೂ ಕೂಡ ಅತಿಲೌಕಿಕರೇ, ಯಾರಿಗೂ ಪ್ರಾಕೃತಿಕವಾದ ಶರೀರ ಇಲ್ಲ. ಆ ಗಂಡಂದ್ರು ಇವ್ರನ್ನ ಸುಖ ಪಡಿಸ್ತಾರೆ, ಇವರು ಗಂಡಂದ್ರನ್ನ ಸುಖ ಪಡಿಸ್ತಾರೆ. ಅನುರೂಪ ರೂಪಂ ಅತಿಲೋಕ ಸುಖಂ, ಅವನ ರೂಪಕ್ಕೆ ತಕ್ಕಂತೆ ಇವಳ ರೂಪ, ಇವಳ ರೂಪಕ್ಕೆ ತಕ್ಕಂತೆ ಅವನ ರೂಪ. ಹೀಗೆ ಅನುರೂಪವಾದ ಸೌಂದರ್ಯ ಅವ್ರದ್ದು. ಅತಿಲೋಕ ಸುಖಂ. ಮತ್ತೆ ಈ ಭೂಲೋಕದಲ್ಲಿ ಪಡ್ಕೊಳ್ಳುವಂಥ ಒಂದು ಪ್ರಾಕೃತಿಕವಾದ ರತಿ ಸುಖ ಏನಿದೆ, ಅಂಥ ರತಿ ಸುಖ ಅಲ್ಲ ಅವ್ರದ್ದು. ತದ್ ಅಲೌಕಿಕಂ ನಿಧುವನಂ ಲಸತಿ, ಅತ್ಯಂತ ಅಪ್ರಾಕೃತವಾದಂಥ ಮುಕ್ತ ಲೋಕದಲ್ಲಿ ಮಾತ್ರ ಸಿಗುವಂಥ ಒಂದು ರತಿ ಸುಖ ಅದು. ನರತಿಶ್ರಮಾದಿ ಖಚಿತ ನಿಯಮಾತ್. ಮತ್ತು ಅದೆಷ್ಟು ಅದ್ಭುತವಾದದ್ದು ಅಂತಂದ್ರೆ, ಅಂದ್ ಹೀಗೆ ವರ್ಣನೆ ಮಾಡ್ತಾರೆ. ಭೂಲೋಕದಲ್ಲಿ ರತಿ ಏನಿದೆ, ಗಂಡ ಹೆಂಡಂದಿರ ಏಕಾಂತರ ಏನಿದೆ, ಅದು ಶ್ರಮ. ಕ್ಷಣದ ಬಳಿಕ ಮನುಷ್ಯನಿಗೆ ವಿಪರೀತ ದೈಹಿಕ ಶ್ರಮ ಆಗ್ತದೆ. ಆದರೆ ಆ ಶ್ರಮ ಅಲ್ಲಿಲ್ಲ. ಮತ್ತೆ ಗಂಡ ಹೆಂಡಂದ್ರಲ್ಲಿ ವಿರಹ ವೇದನೂ ಇಲ್ಲ. ಯಾಕಂದ್ರೆ ಎಲ್ಲರೂ ಇಬ್ಬರೂ ಮುಕ್ತರು.
ಇಬ್ರು ಪರಸ್ಪರ ಜೊತೆಗೇ ಇರುವಂಥವ್ರು, ವಿರಹ ವ್ಯಥೆ ಇಲ್ಲ. ಪ್ರತಿಕಾಮಿನಿ ಪ್ರಣಯತ ಕಲಹ ನ. ಈ ಭೂಲೋಕದಲ್ಲಿ ಗಂಡನಾದವನು ಹೆಂಡತಿಯನ್ನು ಬಿಟ್ಟು ಇನ್ನೊಬ್ರು ಸವತಿ ಹತ್ರ ಹೋದ ಅಂತ ಕಲಹ ಇವ್ಯಾವೂ ಅಲ್ಲಿಲ್ಲ. ಯಾಕಂದ್ರೆ ಜೊತೆಗೆ ಯಾವತ್ತೂ ಕೂಡೇ ಇರುವಂಥವ್ರು. ಹೀಗೆ ಅವರು ಕೂಡೇ ಇರುವಂಥವ್ರು ಆದ್ರಿಂದ ಅವರಲ್ಲಿ ಯಾವುದೇ ರೀತಿಯಾದಂತಹ ಈ ಒಂದು ಕಲಹವೂ ಕೂಡ ಇಲ್ಲ. ಪ್ರತಿಕಾಮಿನಿ ಕಲಹ ಪ್ರಣಯತ ಕಲಹ ನ ಸಮಸ್ತಿ ದೋಷ ರಹಿತೇ ಹಿ ಪದೇ. ಯಾಕಂದ್ರೆ ಆ ವೈಕುಂಠವೇ ಎಲ್ಲಾ ದೋಷಗಳಿಂದ ರಹಿತವಾದಂತಹ ಒಂದು ಸ್ಥಾನ ಅದು. ಸುಖ ಸಂವಿಧಾತ್ಮಕ ತಜಾವ ಪುಷಾಂ ಸುರಭಿತ್ವಮೇವ ಬಹಿರಂತರಪಿ ಹರಿಧಾಮ್ನಿ ದಂಪತಿ ಗಣಸ್ಯ ತಥೋ ನನು ಮಾನ್ಯತೆ ಮುನಿಭಿಸ್ಸುರತಂ. ಅಲ್ಲಿ ಆ ಶರೀರಗಳೆಂಥದ್ದು, ಈ ಭೂಲೋಕದ ಶರೀರಗಳೆಂಥದ್ದು ಅಂತಂದ್ರೆ, ಭೂಲೋಕದಲ್ಲಿ ನಮ್ಮ ಶರೀರಗಳು ನಾವು ಎಷ್ಟೇ ಅಂಗರಾಗವನ್ನ ಸ್ನೋ ಪೌಡರ್ ಇತ್ಯಾದಿ ಹಚ್ಕೊಂಡ್ರು ಕೂಡ ಇವೆಲ್ಲ ದುರ್ಗಂಧವನ್ನು ಬೀರುವಂಥ ಶರೀರಗಳು. ಆದರೆ ಅಲ್ಲಿ ಬಹಿ ಅಂತರಪಿ ಸುರಭಿ, ಒಳಗೂ ಸುಗಂಧ ಹೊರಗೂ ಸುಗಂಧ ಆ ಶರೀರಗಳಿಗೆ. ಬಹಿ ಅಂತರಪಿ ಸುರಭಿತ್ತಮೇವ. ಆದ್ದರಿಂದ ಈ ದಂಪತಿಗಳು ನಡೆಸುವಂಥ ಈ ಒಂದು ಸುರತ ಏನಿದೆ, ಇದನ್ನು ಮುನಿಗಳು ಕೂಡ ಅದನ್ನು ಹೊಗಳ್ತಾರೆ. ಈ ಜಗತ್ತಿನಲ್ಲಿ ಯಾರು ಗ್ರಾಮ್ಯ ಧರ್ಮದಲ್ಲಿ ಆಸಕ್ತರಾಗಿದ್ದರೆ, ಸಾಂಸಾರಿಕ ಸುಖದಲ್ಲಿ ಆಸಕ್ತರಾಗಿದ್ದರೆ ಅವರನ್ನ ಬೈತಾರೆ. ಏನು ಪ್ರಾಕೃತವಾದ ಸುಖದಲ್ಲಿ ಆಸಕ್ತರಾಗಿದ್ದಾರೆ, ಸಂಸಾರ ಸುಖದಲ್ಲಿ ಮೈಮರೆತು ಬಿಟ್ಟಿದ್ದಾರೆ ಅಂತ ಜ್ಞಾನಿಗಳಾದವರು ಟೀಕೆ ಮಾಡ್ತಾರೆ. ಆದರೆ ಇಲ್ಲಿ ಹಾಗಲ್ಲ, ಮುನಿಗಳು ಕೂಡ ಅದನ್ನು ಹೊಗಳ್ತಾರೆ. ಯಾಕೆಂದ್ರೆ ಅದು ಸ್ವರೂಪ ಸುಖ ಮತ್ತು ಆ ಸುಖದಲ್ಲಿ ಅವರು ಇದ್ರೂ ಕೂಡ ಭಗವಂತನನ್ನು ಎಂದೂ ಮರೆಯದಂಥ ಸುಖ ಅದು. ಆದ್ರಿಂದ ಅವರು ಅದನ್ನು ಹೊಗಳ್ತಾರೆ. ಈ 61ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ರಲ್ಲ, ಮುನಿಗಳಾದವರು ಕೂಡ ಆ ಮುಕ್ತ ಜೀವಿಗಳು ನಡೆಸುವಂತಹ ದಾಂಪತ್ಯ ಕ್ರಿಯೆಯನ್ನ ಪ್ರಶಂಸೆ ಮಾಡ್ತಾರೆ ಅಂತ ಹೇಳಿ. ಮುನಿಗಳಾದವರು ಅಂದ್ರೆ ಮುನಿಗಳೊಂದು ಶ್ರೇಷ್ಠ ತರಗತಿಯವರು, ಶ್ರೇಷ್ಠ ತರಗತಿಯ ಸಾಧಕರವರು. ಅವರು ತಮಗಿಂತ ಕೆಳಗಿನವರಾದಂತಹ ಮನುಷ್ಯೋತ್ತಮರಿದ್ದಾರಲ್ಲ, ಅವರು ಮಾಡುವಂತಹ ದಾಂಪತ್ಯವನ್ನ ರತಿಯನ್ನ ಅವರು ಪ್ರಶಂಸೆ ಮಾಡಲಿಕ್ಕಿಲ್ಲ, ನನ್ನ ಆಲೋಚನೆ. ಹಾಗಾಗಿ ದೇವ ಋಷಿ ಪಿತೃಪಾಹ ನರಾಹ ಅಂತಿದೆಯಲ್ಲ, ದೇವತೆಗಳು ಅದಾದ ಬಳಿಕ ಕೆಳಗಿನವರು ಋಷಿಗಳು ಪ್ರಶಂಸೆ ಮಾಡೋದು ಯಾವುದನ್ನ ಅಂತಂದ್ರೆ ದೇವತೆಗಳು ನಡೆಸುವಂತಹ ದಾಂಪತ್ಯವನ್ನ. ಈಗ ನನ್ನ ಆಲೋಚನೆ ಅದಕ್ಕೆ ತಕ್ಕಂತೆ ಈ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಮುಕ್ತ ದೇವತೆಗಳ ಶೃಂಗಾರ ಲೀಲೆ ಅಂತ ಒಂದಿದೆ. ಇದೆಲ್ಲ ಉಪನಿಷತ್ತುಗಳಲ್ಲಿ ಮತ್ತು ಅದರ ಭಾಷೆಗಳಲ್ಲಿ ಕೂಡ ಬಂದಿರುವಂತಹ ಒಂದು ಸಂಗತಿ. ಮುಕ್ತಿ ಅಂತಂದ್ರೆ ಅದು ಒಳಗಿರುವಂತಹ ಸುಖವನ್ನೇ ನಾವು ವ್ಯಕ್ತ ಮಾಡ್ಕೊಳ್ಳೋದು. ಮುಕ್ತಿ ಅಂದ್ರೆ ಯಾವುದೇ ಸುಖ ಇಲ್ಲದೆ ಇರುವಂತಹ ಒಂದು ಬರಡಾದಂತಹ ಪ್ರದೇಶ ಅಂತ ಉಳಿದ ಸಿದ್ಧಾಂತಕಾರರು ಏನು ಹೇಳ್ತಾರೆ, ಅದು ಅಲ್ಲ ಅನ್ಲಿಕ್ಕಾಗಿ ಇಷ್ಟೆಲ್ಲ ವರ್ಣನೆ. ಏನು ಹೇಳಿದೆ ಐತರೇಯ ಉಪನಿಷತ್ ಭಾಷ್ಯ ಅಂದ್ರೆ, ಏಷ ನಾರಾಯಣೋ ದೇವೋ ಶರ್ಧನಾರಿ ಪುಮಾತ್ಮಕಃ. ಈ ನಾರಾಯಣ ಅರ್ಧನಾರಿ ನರರೂಪನಾಗಿದ್ದಾನೆ. ಎಲ್ಲ ದೇವತೆಗಳು ಕೂಡ ಪತ್ನಿ ಸಮೇತರಾಗಿ ಸಂಸಾರದಿಂದ ಮುಕ್ತರಾಗಿ ಆ ಪರಮಾತ್ಮನ್ನು ಹೊಂದುತ್ತಾರೆ. ಸರ್ವೇ ದೇವ ಸಭಾರ್ಯಾಶ್ಚ ತಂ ಪ್ರಾಪ್ತ ಪುರುಷೋತ್ತಮಂ. ಅದೀಗ ಒಂದು ಸ್ವಾರಸ್ಯ ಏನಂತಂದ್ರೆ, ಅದು ಭಾಗವತ ತಾತ್ಪರ್ಯ ಹೇಳಿದೆ. ದೇವಾ ಸಭಾರ್ಯ ಮುಖ್ಯಂತೆ ಮಾನುಷ ಉಭಯಾತ್ಮಕಾ ವಿಜಾಯ ಏವ ಯೋಗೀಶಾ. ಹಿಂದೆ ಒಂದ್ಸರಿ ನಾನು ಪ್ರಸ್ತಾವ ಮಾಡಿದ್ದೆ. ಪ್ರತಿಯೊಬ್ಬ ದೇವತೆಯೂ ಕೂಡ ಸಪತ್ನೀಕನಾಗಿಯೇ ಸಾಧನೆ ಮಾಡಿ ಸಪತ್ನೀಕನಾಗಿಯೇ ಮುಕ್ತನಾಗ್ತಾನೆ. ಮತ್ತೆ ಸನಕ ಸನಂದನಾದಿಗಳು ಅವರಿಗೆ ನಿಯತ ಪತ್ನಿಗಳು ಇಲ್ಲವೇ ಇಲ್ಲ. ಆದ್ರಿಂದ ಅವರು ಮೂಲತಃ ಬ್ರಹ್ಮಚಾರಿಗಳೇ. ಆದ್ದರಿಂದ ಪತ್ನಿ ರಹಿತರಾಗಿ ಏಕಾಂತಿಗಳಾಗಿಯೇ ಸಾಧನೆ ಮಾಡ್ಕೋತಾರೆ, ಏಕಾಂತರಾಗಿ ಅವರು ಮುಕ್ತರಾಗಿರ್ತಾರೆ. ಆದರೆ ಮನುಷ್ಯೋತ್ತಮರು ಏನಿರ್ತಾರಲ್ಲ, ಇವರು ಮಾನುಷಾಹ ಉಭಯಾತ್ಮಕ. ಇವರು ಕೆಲವರು ಸಪತ್ನಿಕರಾಗಿ ಸಾಧನೆ ಮಾಡ್ತಾರೆ, ಸಪತ್ನಿಕರಾಗಿ ಮುಕ್ತಿಗೆ ಹೋಗ್ತಾರೆ. ಇನ್ನು ಕೆಲವರು ಪತ್ನಿ ರಹಿತರಾಗಿ ಸಾಧನೆ ಮಾಡ್ತಾರೆ, ಪತ್ನಿ ರಹಿತರಾಗಿ ಮುಕ್ತಿಗೆ ಹೋಗ್ತಾರೆ. ಮತ್ತೆ ಅವರು ಮೂಲತಃ ಅವರ ಸ್ವರೂಪ ಶರೀರದಲ್ಲಿಯೇ ಸನ್ಯಾಸಿಗಳು, ಗೃಹಸ್ಥರು, ವಾನಪ್ರಸ್ಥರು ಅಂತ ಇದ್ದಾರೆ ಅಂತ ನಾನು ಹೇಳಿದ್ದೆ ಹಿಂದೆ ಹರಿಕಥಾಂಸಾರ ಹೇಳುವಾಗ. ಸ್ವರೂಪ ಶರೀರದಲ್ಲಿಯೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಗಿದ್ದಾರೋ ಹಾಗೆ ಸ್ವರೂಪ ಶರೀರದಲ್ಲೇ ಸನ್ಯಾಸಿಗಳು, ವಾನಪ್ರಸ್ಥರು, ಗೃಹಸ್ಥರು ಅಂತ ಇದ್ದಾರೆ ಅಂತ ಹೇಳಿದ್ದೆ. ಆ ಸ್ವರೂಪ ಶರೀರದಲ್ಲಿಯೇ ಸನ್ಯಾಸಿಗಳಾದವರು ಈ ಭೂಲೋಕದಲ್ಲಿ ಒಂದು ವೇಳೆ ಹುಟ್ಟಿದಾಗ ನಾನಾ ಥರದ ಏರುಪೇರುಗಳನ್ನು ಅವರು ಅನುಭವಿಸಿರ್ತಾರೆ. ಒಂದು ವೇಳೆ ಅವರಿಂದ ಸಂಸಾರಿಗಳಾಗಿಯೂ ಕೂಡ ಜೀವನ ನಡೆಸಿದ್ದಿರಬಹುದು. ಆದರೆ ಮುಂದೆ ಮುಕ್ತಿಗೆ ಹೋದಾಗ ಅವರು ಏಕಾಂತಿಗಳಾಗಿರ್ತಾರೆ. ಇಂಥವೆಲ್ಲ ಸ್ವರೂಪ ಶರೀರಕ್ಕಿಂತ ಭಿನ್ನವಾದಂತಹ ನಾನಾ ಥರದ ಏರುಪೇರುಗಳನ್ನು ಜೀವ ಸಂಸಾರದಲ್ಲಿ ಕಂಡಿರ್ತಾನೆ. ಮತ್ತು ವಿಶೇಷವಾಗಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಏನು ಹೇಳ್ತಾರಂದ್ರೆ, ಮನುಷ್ಯ ವಿಭಿನ್ನಗತೆಯ ವಿಮಿಶ್ರಗತೆಯ ವಿಮಿಶ್ರ ಬುದ್ಧಯ ಅಂತೇಳಿ. ದೇವತೆಗಳ ಮತ್ತು ತಮೋಗ್ರಹವಂತಹ ರಾಕ್ಷಸರಿಗೆ ಹೆಚ್ಚು ಏರುಪೇರಿಲ್ಲ.
ಒಂದೇ ರೀತಿಯಾಗಿ ಆ ಟ್ರ್ಯಾಕ್ನಲ್ಲಿ ಅವ್ರು ಮುಂದೆ ಹೋಗ್ತಿರ್ತಾರೆ. ಮುಕ್ತಿ ಹೋಗಲಿಕ್ಕೆ ದೇವತೆಗಳ ಟ್ರ್ಯಾಕ್ ಇರ್ತದೆ, ತಮಸ್ಸಿಗೆ ಹೋಗಲಿಕ್ಕೆ ದೈತ್ಯರ ಟ್ರ್ಯಾಕ್ ಇರ್ತದೆ. ಹೆಚ್ಚು ಅವರಲ್ಲಿ ಅಲ್ಲೊಂದು ಏಳು ಬೀಳು ಇರೋದಿಲ್ಲ. ಆದರೆ ಮನುಷ್ಯರಿಗೆ ಮಾತ್ರ ಏಳು ಬೀಳು ಹೆಚ್ಚು, ಹಾವು ಏಣಿ ಆಟ ಹೆಚ್ಚು ಅಂತ ಹಿಂದೆ ಒಂದ್ಸರಿ ಹೇಳಿದ್ದೆ. ಆ ಥರ ಈ ಮುಕ್ತರಾದ ದೇವತೆಗಳು ಸಪತ್ನೀಕರಾಗಿ ಸಾಧನೆ ಮಾಡಿ ತಂಪ್ರಾಪ್ಯ ಪುರುಷೋತ್ತಮಂ ಏಕೀಭಾವಂ ಸ್ವಭಾರ್ಯಾಭಿ ಅರ್ಧನಾರಿ ಪುಮಾತ್ಮನ. ಇದು ನೋಡ್ರಿ, ದೇವತೆಗಳು ಕೂಡ, ಉಳಿದ ದೇವತೆಗಳು ಕೂಡ, ಋಜುಗಣಸ್ಥರಾದ ದೇವತೆಗಳು ಮತ್ತೆ ಎರಡು ಶೇಷಾದಿಗಳು, ಇವರೂ ಕೂಡ ಅರ್ಧನಾರಿ ನರ ರೂಪರಾಗಿ ಏಕೀಭಾವವನ್ನು ಹೊಂದಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ಅಂದ್ರೆ ಎಷ್ಟು ಅದ್ಭುತವಾದಂದ್ರೆ ಇದೆಲ್ಲ ನಮ್ಮ ಕಲ್ಪನೆಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಡತಿಯ ಜೊತೆಗೆ ಅಷ್ಟೊಂದು ಏಕಾಂತದಲ್ಲಿದ್ದರೂ ಕೂಡ ಅರ್ಧನಾರೀನರ ರೂಪರಾಗಿ ಪತ್ನಿಯ ಜೊತೆಗಿದ್ರೂ ಕೂಡ ಅವರಿಗೆ ಆ ಪರಮಾತ್ಮನ ಸ್ಮರಣೆ ಹೋಗೋದಿಲ್ಲ. ಆದ್ರಿಂದ ಅಂತ ಅದ್ಭುತವಾದ ಯೋಗ್ಯತೆ ಇದ್ದವರು ಉಪಾಸನೆ ಮಾಡಲಿಕ್ಕೆ. ಹಾಗಾಗಿ ಅವರಿಗೆ ಸುಖವೂ ಕೂಡ ಹೆಚ್ಚು, ದಾಂಪತ್ಯ ಸುಖವೂ ಅವರಿಗೆ ಹೆಚ್ಚು. ಮೋದಂತೇಚ ರಮಂತೇಚ ವಿಭಾಗಂ ಇಚ್ಛೆಯ ಆಪ್ನುಯೋ. ಆ ವಾಸುದೇವನ ಅನುಗ್ರಹದಿಂದ ಅರ್ಧನಾರೀನ ರೂಪರಾಗಿ ಇರ್ತಾರೆ, ಬೇಕಾದ್ರೆ ಪ್ರತ್ಯೇಕವಾಗಿ ಅವರು ಪರಿಣಾಮ ಹೊಂದಬಲ್ಲರು. ಬಹುಧಾಚ ಭವಂತ್ಯೇತೆ ಸ್ತ್ರೀ ಪುಮಾತ್ಮ ಪೃಥಕ್ತಃ. ಇವರು ಗಂಡಸು ಇವರು ಹೆಂಗಸು ಅಂತ ಹೇಳುವಂತೆ ಪ್ರತ್ಯೇಕವಾದ ಶರೀರವನ್ನು ತಾಳಬಲ್ಲರು. ಸ್ತ್ರೀಯರು ಪುರುಷರಿಬ್ಬರು ಒಂದೇ ದೇಹದಲ್ಲೂ ಇರಬಲ್ಲರು. ಅದೆಲ್ಲ ಅವರ ಒಂದು ಯೋಗ ಸಾಮರ್ಥ್ಯಕ್ಕೆ ಒಲಿಯುವಂತಹ ಶಕ್ತಿ ಅದು. ಪ್ರಸಾದಾದ್ ವಾಸುದೇವಸ್ಯ ಭಾಗೈ ಸ್ತ್ರೀಪುಂ ಸ್ವರೂಪಿಣಃ ತೇನೈವ ನಿಯತಾ ನಿತ್ಯಂ ತದ್ವಶಾಹ ತತ್ಪರಾಯಣಾಹ. ಅವನ ಅಧೀನದಲ್ಲಿರ್ತಾರೆ, ಅವನಲ್ಲಿ ಮನಸ್ಸು ನೆಟ್ಟು ಬಿಟ್ಟಿರ್ತದೆ ಅವರಿಗೆ. ರಮಂತೆ, ಸಂತೋಷ ಪಡ್ತಾರೆ. ನಾಣ್ಯಗಮ್ಯೋಸೌ, ಇದು ಬೇರೆಯವರಿಗೆ ಇಂಥ ಒಂದು ಆ ಪ್ರದೇಶಕ್ಕೆ ಹೋಗ್ಲಿಕ್ಕೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಆ ಪ್ರದೇಶದಲ್ಲಿ ಹೋದರೂ ಕೂಡ ಆ ದೇವತೆಗಳಿಗೆ ದೊರೆಯುವಂಥ ಸುಖ, ದೇವತೆಗಳಿಗೂ ದೊರೆಯುವಂಥ ಒಂದು ಜ್ಞಾನಾನಂದ ಉಳಿದವರಿಗೆ ಅದು ಸಿಗುವಂಥದ್ದು ಕೂಡ ಅಲ್ಲ ಅಂತ ಐತರೇಯ ಭಾಷೆಯಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಇದೇ ಆ ಮುನಿಗಳು ಕೂಡ ಪ್ರಶಂಸೆ ಮಾಡುವಂಥ, ಮುನಿಗಳು ಕೂಡ ಹೊಗಳುವಂಥ ವೈಭವ ಅಂದರೆ ಇದು. ಈಗ ಐತರೇಯ ಉಪನಿಷತ್ತಿನ ಒಂದು ಹಿನ್ನೆಲೆಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ವಸ್ತುತಃ ಇವೆಲ್ಲ, ಈ ಎಲ್ಲ ಸುಖಗಳು ಅವರಿಗೆ ಹೊರಗಿಂದ ಬರಬೇಕಾಗಿಲ್ಲ, ಒಳಗಿಂದನೇ ಬರ್ತದೆ. ಒಳಗಿದ್ದ ಸುಖವೇ ಹೀಗೆ ವ್ಯಕ್ತ ಆಗ್ತದೆ ಅಷ್ಟೆ. ಅವರು ಮಾಡಿದ ಸಾಧನೆ, ಅವರ ಒಂದು ಜೀವದ ತರಗತಿ, ಇದನ್ನು ನೋಡಿ ಭಗವಂತ ಅವರಿಗೆ ಕೊಟ್ಟಂತಹ ಒಂದು ಅನುಗ್ರಹ ಅಷ್ಟೇ ಇವೆಲ್ಲ. ಉಪನಿಷತ್ತು ಏನು ಹೇಳಿದೆ, ಛಾಂದೋಗ್ಯ ಉಪನಿಷತ್ತು ಅಂದರೆ ಅಥ ಏಚಾಸ್ಯೇಹ ಜೀವ ಏ ಚ ಪ್ರೇತ ಯಚ್ಚಾನ್ಯದಿಚ್ಛನ್ ನ ಲಭತೆ ಸರ್ವಂ ತದತ್ರ ಗತ್ವಾ ವಿಂದತೆ ಅತ್ರ ಹ್ಯಸ್ಯೈತೆ ಸತ್ಯಕಾಮಾಃ ತದಾ ತದ್ಯಥಾಪಿ ಹಿರಣ್ಯನಿಧಿಂ ನಿಹಿತಂ ಅಕ್ಷೇತ್ರಂ ಅಜ್ಞಾ ಉಪರಿ ಸಂಚರಂತೋ ನ ವಿಂದೇಯುಃ ಏವಮೇವ ಇಮಾಃ ಸರ್ವಾಃ ಪ್ರಜಾಃ ಅಹರರ್ಗಚ್ಚಂತ್ಯ ಏತಂ ಬ್ರಹ್ಮಲೋಕಂ ನ ವಿಂದತಿ ಅನೃತೇನ ಹಿ ಪ್ರತ್ಯೂಢಾಃ. ಛಾಂದೋಗ್ಯ ಉಪನಿಷತ್ತು. ಅದೇನಂದ್ರೆ, ಈ ನಾವು ಜೀವರು ಸಂಸಾರದಲ್ಲಿರೋ ತನಕ ಮರಣ ಹೊಂದಿರುವಂತಹ ನಮ್ಮ ಹಿಂದಿನ ಜನ್ಮದ ಯಾರೋ ವ್ಯಕ್ತಿಗಳನ್ನು ನೋಡಬೇಕು ಅಂತ ನಾವೇನಾದ್ರು ಅಪೇಕ್ಷೆ ಪಟ್ಟರೆ ಅದು ಯಾವುದೂ ಈಡೇರೋದಿಲ್ಲ. ಆದರೆ ಅದೆಲ್ಲವೂ ಕೂಡ ಭಗವಂತನ ಹತ್ರ ಹೋದಾಗ ಅವನಿಗೆ ಏನೇ ನೋಡಬೇಕು ಅಂತ ಅನಿಸಿದ್ರು ಅದೆಲ್ಲ ಅವನಿಗೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ಸತ್ಯಕಾಮಾಹ ತತ್ರ ಹಿ ಅಸ್ಯ ಏತೆ ಸತ್ಯಕಾಮಾಹ, ಅವನು ಒಳಗೆ ಇರುವಂತಹ ಒಂದು ಶಕ್ತಿ ಅಲ್ಲಿ ವ್ಯಕ್ತ ಆಗ್ತದೆ, ಹೊರಗಿನ ಸುಖ ಅಲ್ಲ ಅದು. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ ಉಪನಿಷತ್ನಲ್ಲಿ. ಇದು ನೀವು ದೃಷ್ಟಾಂತ ಬೇರೆ ಕಡೆ ಎಲ್ಲರೂ ಕೇಳಿರ್ಬೇಕು, ಅದು ಇಲ್ಲಿ ಛಾಂದೋಗ್ಯ ಉಪನಿಷತ್ತಿನ ದೃಷ್ಟಾಂತ. ಒಬ್ಬನ ಜಮೀನಿನಲ್ಲಿ ಅಥವಾ ಒಂದು ಮನೆಯಲ್ಲಿ ಒಂದಿಷ್ಟು ನಿಧಿ ಇದೆ, ಆದರೆ ಆ ನಿಧಿ ಎಲ್ಲಿದೆ ಅಂತ ಅವನು ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ. ಅದರಿಂದ ಅಲ್ಲೇ ನಿತ್ಯ ಓಡಾಡ್ತಾನೆ, ಅಲ್ಲೇ ಮಲ್ಕೋತಾನೆ, ಅಲ್ಲೇ ಓಡಾಡ್ತಾನೆ, ಕೂತಿರ್ತಾನೆ, ಗೊತ್ತೇ ಇಲ್ಲ ಅವನಿಗೆ. ಅಲ್ಲೇ ಕೂತಿದ್ರು ಅಲ್ಲೇ ಓಡಾಡ್ತಿದ್ರು, ನಿಧಿ ಇದೆ ಅಂತ ಅವನಿಗೆ ಗೊತ್ತಾಗೋದಿಲ್ವೋ ಹಾಗೆ ಈ ಜೀವರೆಲ್ಲರೂ ಕೂಡ ನಮಗೆ ಆಶ್ರಯಭೂತನಂಥ ಪರಮಾತ್ಮ ಹೃದಯದಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ, ಒಳಗಿದ್ದಾನವನು ಅಂತ ಗೊತ್ತಿಲ್ಲದೆ ಅಜ್ಞಾನದಿಂದ ಆವೃತನಾಗಿದ್ದಂಥ ಆ ಪರಮಾತ್ಮನನ್ನ ಮತ್ತು ಅಜ್ಞಾನದಿಂದ ಆವೃತನಾಗಿರುವಂಥ ತನ್ನನ್ನ, ಆತ್ಮಜ್ಞಾನ ಅಂದರೆ ಪರಮಾತ್ಮ ಜ್ಞಾನ ಹೌದು, ಜೀವಾತ್ಮ ಜ್ಞಾನವೂ ಹೌದು, ಅವೆರಡೂ ಅವನಿಗೆ ಬರ್ತಾ ಇಲ್ಲ. ಆದರೆ ಮುಕ್ತಿ ಹೋದಾಗ ಅವೆಲ್ಲವೂ ಕೂಡ ಅವನಿಗೆ ವ್ಯಕ್ತ ಆಗಿ ಆ ರೀತಿಯಾಗಿ ಆತ ಅಲ್ಲಿ ಸುಖ ಪಡ್ತಾನೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಸಯದಿ ಪಿತೃಲೋಕ ಕಾಮೋ ಭವತಿ ಸಂಕಲ್ಪಾದೇವ ಅಸ್ಯ ಪಿತರ ಸಮುತ್ತಿಷ್ಠಂತಿ. ಇದು ಚಾಂದೋಗ್ಯ ಉಪನಿಷತ್ತೆ. ಅವನು ಮುಕ್ತನಾದವನು ತನಗೆ ಜನ್ಮ ಕೊಟ್ಟಂಥ ತಂದೆ,
ಯಾವ ಜನ್ಮ ಕೊಟ್ಟದ್ದು ಬಹಳ ಸ್ವಾರಸ್ಯ ಇದೆಲ್ಲ. ಒಬ್ಬ ಸಾಧಕನಿಗೆ 1,00,000 ಜನ್ಮ ಇದೆ ಅಂತ ತಿಳ್ಕೊಳ್ರಿ, ಪರಮಾತ್ಮ ಮುಷ್ಟಿಯಿಂದ ಹೊರಗೆ ಬಂದ್ಮೇಲೆ. ಯಾವುದೋ ಸಾಧನೆಯ ಆರಂಭದಲ್ಲಿ ಹಂತದಲ್ಲಿದ್ದಂಥ ಒಂದು ಜನ್ಮ, ಆ ಜನ್ಮದ ತಂದೆ ತಾಯಿಯನ್ನು ನೋಡ್ಬೇಕು ಅಂತ ಒಂದು ಅಪೇಕ್ಷೆ ಪಡೋದಿಲ್ಲಂತೆ. ತನಗೆ ಚರಮ ಜನ್ಮ ಅಂತಿದೆಯಲ್ಲ, ಇನ್ನ ಮುಂದೆ ಮುಕ್ತಿಯೇ. ಅದಕ್ಕಿಂತ ಮೊದಲು ಆತನಿಗೊಂದು ಕೊನೆಯ ಜನ್ಮ ಅಂತಿರ್ತದೆ. ಕೊನೆಯ ಜನ್ಮ ಆದ್ಮೇಲೆ ಆತ ಜೀವನ್ಮುಕ್ತನಾಗಿ ಒಂದೆಲ್ಲೋ ಒಂದು ಸ್ಥಾನದಲ್ಲಿರ್ತಾನೆ. ಮುಂದೆ ಚತುರ್ಮುಖ ಬ್ರಹ್ಮನ ಜೊತೆಗೆ ಮುಕ್ತನಾಗಿ ಬಿಡ್ತಾನೆ. ಅವನಿಗೆ ಆ ಚರಮ ಜನ್ಮ ಕೊಟ್ಟಂತಹ ತಂದೆ ತಾಯಂದ್ರನ್ನ ನೋಡ್ಬೇಕು ಅಂತ ಅಪೇಕ್ಷೆ ಬಂದ್ರೆ, ಆ ಚರಮ ಜನ್ಮ ಕೊಟ್ಟಂತಹ ತಂದೆ ತಾಯಂದ್ರು ಅವರು ವಿಷ್ಣು ಲೋಕಕ್ಕೆ ಬರಲಿ ಅಂತ ಅಪೇಕ್ಷೆ ಪಟ್ರೆ, ಅವನ ಇಚ್ಛಾ ಮಾತ್ರದಿಂದ ಆ ತಂದೆ ತಾಯಂದ್ರು ಚರ್ಮ ಜನ್ಮಕ್ಕೆ, ಯಾಕಂದ್ರೆ ಅವನೇ ಮುಕ್ತ ಅಂದಮೇಲೆ ಆ ಮುಕ್ತನಾದವನಿಗೆ ಚರ್ಮ ಜನ್ಮ ಕೊಡುವಂತಹ ಭಾಗ್ಯ ಇರಬೇಕಾದ್ರೆ ಆ ತಂದೆ ತಾಯಂದ್ರುಗಳು ಕೂಡ ಯಾರೋ ಸಾಮಾನ್ಯರಾಗಿರೋದಿಲ್ಲ. ಇದು ಸ್ವಾರಸ್ಯ. ಮತ್ತು ಸಾಮಾನ್ಯರಾದವರು ಮುಕ್ತ ಲೋಕಕ್ಕೆ ಬರಬೇಕು ಅಂತ ಅವನು ಅಪೇಕ್ಷೆ ಪಡೋದಿಲ್ಲ. ಅವನು ಅಂಥ ಅಪೇಕ್ಷೆ ಪಡಬೇಕಾದ್ರೆ ಬೇಕಾಬಿಟ್ಟು ಹುಚ್ಚರಂತೆ ಅಪೇಕ್ಷೆಗಳು ಅವನ ತಲೆಗೆ ಬರೋದಿಲ್ಲ. ಅವೆಲ್ಲ ಸರಿಯಾದ ಅಪೇಕ್ಷೆಗಳೇ ಬರ್ತವೆ, ಬಂದ್ಮೇಲೆ ಈಡೇರ್ತವೆ. ಇದು ಸ್ವಾರಸ್ಯವಾದ ಸಂಗತಿ. ಆ ತಂದೆ ಅವನು ಬಂದು ಮುಕ್ತ ಲೋಕದಲ್ಲಿ ಆತನಿಗೆ ದರ್ಶನ ಕೊಡ್ತಾನೆ. ಚರಮ ಜನ್ಮದ ಮಾತೆಯನ್ನು ನೋಡ್ಬೇಕು ಅಂತ ಅಪೇಕ್ಷೆ ಪಟ್ರೆ, ಅಥ ಯದಿ ಮಾತೃಲೋಕ ಕಾಮೋ ಭವತಿ ಸಂಕಲ್ಪಾದೇವ ಅಸ್ಯ ಮಾತರ ಸಮುತ್ತಿಷ್ಠಂತೆ. ಅಥ ಯದಿ ಭ್ರಾತೃಲೋಕ ಕಾಮೋ ಭವತಿ, ಇದು ನೋಡ್ರಿ, ಚರಮ ಜನ್ಮದ ಸೋದರರನ್ನು ನೋಡ್ಬೇಕು ಅಂತ ಅಪೇಕ್ಷೆ ಪಟ್ಟ. ಅವರೆಲ್ಲ ಋಣಾನುಬಂಧದಿಂದಾಗಿ ಅಂಥವ್ರ ತಂದೆ ತಾಯಿಂದ್ರಾಗಿರ್ತಾರೆ. ಋಣಾನುಬಂಧದಿಂದಲೇ ಅವರು ಸೋದರರಾಗಿರ್ತಾರೆ. ಆ ಯೋಗ್ಯತೆ ಇದ್ದವರೇ ಒಟ್ಟುಗೂಡಿರ್ತಾರೆ ಆ ಕುಟುಂಬದಲ್ಲಿ. ಆದ್ರಿಂದ ಇವ್ರು ಅಪೇಕ್ಷೆ ಪಟ್ಟರೆ ಅವರೆಲ್ಲ ಅಲ್ಲಿ ಬಂದೇ ಬರ್ತಾರೆ. ಸ್ವಸ್ತ್ರಲೋಕ ಕಾಮೋ ಭವತಿ, ಸಹೋದರಿಯನ್ನು ನೋಡ್ಬೇಕು ಅಂತ ಅಪೇಕ್ಷೆ ಪಟ್ರೆ ಅವರೂ ಅಲ್ಲಿ ಬರ್ತಾರೆ. ಅಥ ಯದಿತೆ ಸಖಿಲೋಕ ಕಾಮೋ ಭವತಿ, ಚರಮ ಜನ್ಮದ ಸ್ನೇಹಿತರನ್ನು ನೋಡ್ಬೇಕು ಅಂತ ಅಪೇಕ್ಷೆ ಪಟ್ರೆ ಅವರೂ ಅಲ್ಲಿ ಬರ್ತಾರೆ. ಇದೆಲ್ಲ ಅವನಿಗೆ ಅಷ್ಟು ಸುಲಭ ಅಂತ ಛಾಂದೋಗ್ಯ ಉಪನಿಷತ್ತು ಅವನನ್ನು ವರ್ಣನೆ ಮಾಡ್ತದೆ. ಅಥ ಯದಿ ಗಂಧ ಮಾಲ್ಯ ಲೋಕ ಕಾಮೋ ಭವತಿ, ಗಂಧ ಬೇಕು, ಮಾಲ್ಯ ಬೇಕು ಅಂತ ಅಪೇಕ್ಷೆ ಪಟ್ರೆ ಸಂಕಲ್ಪಾದೇವ ಅಸ್ಯ ಗಂಧ ಮಾಲ್ಯೇ ಸಮುತ್ತಿಷ್ಠತಃ, ಅವನೆಲ್ಲೋ ಹೋಗೋದ್ರೆ ಅಂಗಡಿ ಹೋಗಿ ತರಬೇಕಾಗಿಲ್ಲ. ಅವನ ಎದುರಿಗೆ ಹೂವು, ಹಾರ, ವಸ್ತ್ರ ಇವೆಲ್ಲ ಪ್ರತ್ಯಕ್ಷ ಆಗಿಬಿಡ್ತವೆ. ತೇನ ಗಂಧಮಾಲ್ಯ ಲೋಕೇನ ಸಂಪನ್ನೋ ಮಹೀಯತೆ. ಅಥ ಯದಿ ಅನ್ನಪಾನ ಲೋಕ ಕಾಮೋ ಭವತಿ, ಅನ್ನ ಬೇಕು, ಪಾನ ಬೇಕು ಅಂತ ಅಪೇಕ್ಷೆ ಪಟ್ರೆ ಅವು ಬರ್ತವೆ. ಅಥ ಯದಿ ಗೀತವಾದಿತ್ರ ಲೋಕ ಕಾಮೋ ಭವತಿ, ಸಂಗೀತವನ್ನು ಕೇಳಬೇಕು, ವಾದ್ಯಗಳ ನಿನಾದವನ್ನು ಕೇಳಬೇಕು ಅಂತ ಅಪೇಕ್ಷೆ ಪಟ್ರೆ ಅದನ್ನು ಆತ ಕೇಳ್ತಾನೆ, ಕೇಳಿ ಸಂತೋಷ ಪಡ್ತಾನೆ. ಅಥ ಯದಿ ಸ್ತ್ರೀಲೋಕ ಕಾಮೋ ಭವತಿ, ನಾವು ಇಲ್ಲಿ ತನಕ ಮದುವೆಗೆ ನೋಡಿದ್ದು ಅದನ್ನೇ. ಆತ ಸ್ತ್ರೀಯರನ್ನು ತನ್ನ ಲೋಕದಲ್ಲಿ ಕಾಣಬೇಕು ಅಂತ ಅಪೇಕ್ಷೆ ಪಟ್ರೆ ಅವರು ಆ ಚರಮ ಜನ್ಮದಲ್ಲಿ ಆತ ಯಾವ ಸ್ತ್ರೀಯರನ್ನ ಮದುವೆ ಆಗಿರ್ತಾನಲ್ಲ ಆ ಸ್ತ್ರೀಯರು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಆ ಸ್ತ್ರೀಯರು ಅವನ ಮುಂದೆ ಬಂದು ನಿಲ್ಲುತ್ತಾರೆ. ಅವನು ಎಲ್ಲೆಲ್ಲಿ ಸಂಚಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೋ, ಅಥ ಯಮಂತಂ ಅಭಿಕಾಮೋ ಭವತಿ ಯಂ ಕಾಮಂ ಕಾಮಯತೆ ಸೋಸ್ಯ ಸಂಕಲ್ಪಾದೇವ ಸಮುತ್ತಿಷ್ಠಂತೆ. ಎಲ್ಲೆಲ್ಲಿ ಆತ ಸಂಚಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅಲ್ಲೆಲ್ಲ ಆತನಿಗೆ ಸುಲಭವಾದಂಥ ಸಂಚಾರ ಆಗಲಿಕ್ಕೆ ಸಾಧ್ಯ ಇದೆ. ಇದು ಪರಮಾತ್ಮ ಆತನಿಗೆ ಕೊಟ್ಟಂಥ ಒಂದು ವೈಭವ. ಇದೆಲ್ಲ ಸಂಸಾರದಲ್ಲಿ ನಮಗೆ ಯಾಕೆ ಸಿಗೋದಿಲ್ಲ? ಛಾಂದೋಗ್ಯ ಉಪನಿಷತ್ತು ಆ ಪ್ರಶ್ನೆಯನ್ನು ಮಾಡಿಕೊಂಡು ವರ್ಣನೆ ಮಾಡ್ತೀವಿ. ಯಾಕೆ ಸಿಗೋದಿಲ್ಲ ಅಂದರೆ ನಮ್ಗೆ ಇನ್ನೂ ಅಜ್ಞಾನ ಆವರ್ಕ ಇದೆ, ಇನ್ನೂ ನಮ್ಮ ಲಿಂಗ ಶರೀರ ಹೋಗಿಲ್ಲ. ನಮ್ಗೆ ಉತ್ತರ ಗೊತ್ತಿದೆ. ಉಪನಿಷತ್ತು ಏನು ಹೇಳ್ತದೆ ಅಂತಂದ್ರೆ, ತೈಮೇ ಸತ್ಯ ಕಾಮ ಅನೃತಾಪಿ ಧಾನಾಃ ತೇಷಾಂ ಸತ್ಯಾನಾಂ ಸತಾಂ ಅನೃತಮಪಿ ಧಾನಂ ಯೋಜೋ ಹ್ಯಸ್ಯೇತಃ ಪ್ರೈತಿ ನ ತಮಿಹ ದರ್ಶನಾಯ ಲಭತೆ. ಮುಕ್ತರಿಗೆ ಇರುವಂತಹ ಶಕ್ತಿ, ಮುಂದೆ ದೊರಕುವಂಥ ಶಕ್ತಿ ಸಂಸಾರದಲ್ಲಿ ಅವ್ರಿಗೆ ಇರ್ತದೆ. ಆದರೆ ಅದಕ್ಕೆ ಅಜ್ಞಾನದ ಆವರಣವಿದೆ. ಅಜ್ಞಾನದ ಆವರಣ ಇರೋದ್ರಿಂದ ಅವನಿಗೆ ಏನೇ ನೋಡಬೇಕು ಅಂತ ಅಪೇಕ್ಷೆ ಪಟ್ಟರು ಕೂಡ, ತನ್ನ ಅವ್ರು ನೋಡಬೇಕು, ಇವ್ರು ನೋಡಬೇಕು, ಇಂಥದ್ದು ಬೇಕು ಅಂತ ಅಪೇಕ್ಷೆ ಪಟ್ಟರು ಕೂಡ ಅದ್ಯಾವುದು ಅವನಿಗಿಲ್ಲ, ಸಿಗೋದಿಲ್ಲ. ಅದರಿಂದ ಇಲ್ಲಿ ಆತ ಚಡಪಡಿಸ್ತಾನೆ. ಮುಕ್ತಿಯಲ್ಲಿ ಹೋದಾಗ ಆತ ಸುಖಿಯಾಗಿರ್ತಾನೆ. ಇಂಥದ್ದು ಮುಕ್ತಿಯ ಹೊರತು ನಿರ್ಗುಣವಾದಂಥದ್ದು, ಯಾವುದೇ ಸುಖ ಇಲ್ಲದೆ ಇರುವಂಥ, ಯಾವುದೇ ಆನಂದವಿಲ್ಲದೆ ಇರುವಂಥ, ತನ್ನನ್ನು ಪರಮಾತ್ಮನನ್ನು ಕಾಣಲಿಕ್ಕೆ ಶಕ್ತಿ ಇಲ್ಲದೆ ಇರುವಂಥ ಒಂದು ಮುಕ್ತಿ, ಅದು ಮುಕ್ತಿ ಅಲ್ಲ, ಬರಡು ಮುಕ್ತಿ ಅಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಅಂತೂ ಮುಕ್ತ ದೇವತೆಗಳ ಶೃಂಗಾರ, ವೇದ ಮಂತ್ರಗಳಲ್ಲಿ ಮುಕ್ತಲೋಕ, ತತ್ರಾಮಾಮ ಅಮೃತಂ ಕೃಷಿ ಅಂತ ಹಿಂದೆ ಹೇಳಿದ್ದೆ. ವಾಯುದೇವರನ್ನು ಅಂಥ ಮುಕ್ತಿಗೆ ನನ್ನ ಕರ್ಕೊಂಡು ಹೋಗೋ ಅಂತ ಪ್ರಾರ್ಥನೆ ಮಾಡಿದ್ದು. ನೈಜ ಸುಖಾನುಭೂತಿಯೇ ಮುಕ್ತಿ. ಮುಕ್ತರ ಕಾಮನೆಗಳು
ಮುಕ್ತರ ಶರೀರ ಅದೆಷ್ಟು ಅಪ್ರಾಕೃತವಾದ್ದು ಅನ್ನೋದನ್ನು ಕೂಡ ಬೃಹದಾರಣ್ಯಕ ಉಪನಿಷತ್ತಿಗೆ ಅನುಸಾರವಾಗಿ ಈ ಹಿಂದೆ ನೋಡಿದ್ದೀವಿ. ಹೀಗೆ ಇದೆಲ್ಲ ವೇದ ಮಂತ್ರಗಳಲ್ಲಿ ಪ್ರಶಂಸೆಗೆ ಪಾತ್ರವಾದಂಥ ಮುಕ್ತಿ. ಅಂಥ ಮುಕ್ತಿಯನ್ನು ಅವರು ಪಡ್ಕೊಂಡಿರ್ತಾರೆ. ಅವರು ಪಡುವಂಥ ಸುಖವನ್ನು ದೇವತೆಗಳು, ಋಷಿಮುನಿಗಳು ಕೂಡ ಪ್ರಶಂಸೆ ಮಾಡ್ತಾರೆ ಅನ್ನುವಲ್ಲಿಗೆ 11ನೇ ಸರ್ಗದ 61ನೇ ಶ್ಲೋಕ ಇದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಮುಂದೆ 62ನೇ ಶ್ಲೋಕದಿಂದ ಆ ಪರಮಾತ್ಮನ ದಿವ್ಯ ಮಂಗಳ ಶರೀರವನ್ನು ವರ್ಣನೆ ಮಾಡ್ತಾರೆ. ಅದನ್ನು ಈ ಮುಂದಿನ ದಿವಸ ನಾವು ಶ್ರವಣ ಮಾಡೋಣ.